ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪುರಸಭೆ ವ್ಯಾಪ್ತಿಗೆ ಬರುವಂಥದ್ದು ಒಂದು ಚರಂಡಿಯ ಒಂದು ವ್ಯವಸ್ಥೆ ತೋರಿಸ್ತೀವಿ ನಿಮಗೆ ಮುಂದೆ. ಗಜೇಂದ್ರಗಡ ರೋಡಿಗೆ ಅಂಟುಕೊಂಡು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಇತ್ತಪ್ಪ ಅಂತಂದ್ರೆ ಅದ್ರ ಬೆನ್ನಿಗೆ ಪುರಸಭೆ ಕಾರ್ಯಾಲಯ ಐತಿ. ಪುರಸಭೆ ಕಾರ್ಯಾಲಯಕ್ಕೆ ಅಂಟುಕೊಂಡು ಒಂದು ಸಾರ್ವಜನಿಕ ಶೌಚಾಲಯ ಐತಿ ಮತ್ತು ಅದರ ಮಧ್ಯೆ ಒಂದು ರಸ್ತಾನು ಹೋಗ್ತೈತಿ. ಆ ರಸ್ತಾಗೆ ಅಂಟುಕೊಂಡು ಹಳೆ ಐವಿ ಇತ್ತಪ್ಪ ಅಂತಂದ್ರೆ ಹಳೆ ಐವಿ ಬೆನ್ನಿಗೆ ಒಂದು ಕ್ವಾರ್ಟರ್ಸ್ ಐತಿ. ಆ ಕ್ವಾರ್ಟರ್ಸ್ದಿಂದ ಚರಂಡಿ ನೀರು ಹೊರಗಡೆ ಹೋಗಕತ್ತಾವ. ಇವತ್ತು ಎಷ್ಟು ಕಾಲಮಾನ ಸೂಕ್ಷ್ಮ ಐತಿ, ಡೆಂಗಿ ಜ್ವರ ಎಲ್ಲ ಕಡೆ ಹರಡಾಕತ್ತೈತಿ. ಇನ್ನು ಪ್ರತಿಯೊಬ್ಬರಿಗೂ ನೆಗಡಿ, ಕೆಮ್ಮು, ಜ್ವರ, ಚಳಿ ಜ್ವರ ಅಂತಂದು ಯಾರಿಗೂ ಬಿಡವಲ್ದು. ಎಲ್ಲ ಡಾಕ್ಟ್ರು ಅದೇ ಹೇಳ್ತಾರೆ, ಬಿಸಿನೀರು ಕುಡೀರಿ, ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಡ್ರಿ, ನಿಮ್ಮ ಹಿಡಿತದೊಳಗೆ ಇಟ್ಕೊಳ್ರಿ ಅಂತಾರೆ. ಇಂಥ ಸನ್ನಿವೇಶದೊಳಗೆ ಇಲ್ಲೇನು ಚರಂಡಿ ನೀರು ಹೊರಗೆ ಹೋಗಕತ್ತಾವ ಅಂತ ಹೇಳಿದ್ನಲ್ಲ, ಯಾವ ಮಟ್ಟಕ್ಕೆ ಹೋಗಕತ್ತೈತಿ. ಮತ್ತು ಆ ಕಂಪೌಂಡಿಗೆ ಅಂಟ್ಕೊಂಡು ಸಾರ್ವಜನಿಕ ಆಸ್ಪತ್ರೆ ಇದ್ದರೂ ಅದರ ಕಂಪೌಂಡಿಗೆ ಅಂಟ್ಕೊಂಡು ವೈದ್ಯಕೀಯ ತ್ಯಾಜ್ಯನೂ ಐತಿ, ಬೇರೆ ಬೇರೆ ತ್ಯಾಜ್ಯನೂ ಐತಿ, ಹಸಿ ಕಸ ಒಣ ಕಸ ಅಂತೇಳಿ ಇದ್ರೂ ಈ ಒಂದು ವಿಚಾರವಾಗಿ ಬಸವರಾಜ್ ಗಾಣಿಗೇರ್ ಅವ್ರನ್ನ ನಾನು ಮಾತಾಡಿಸಿದಾಗ ಅವರು ನೇರ ಕೆಲವೊಂದಿಷ್ಟು ದೃಶ್ಯಾವಳಿ ಸಮೇತ ತೋರಿಸಿ ಇವತ್ತಿನ ಮಟ್ಟಿಗೆ ಪುರಸಭೆ ಒಂದು ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದೈತಿ, ಏನು ಕಾಳಜಿ ತೊಗೊತಾರೆ ಇವರು, ಬರೋ ದಿನಮಾನದೊಳಗೆ ಏನು ಕಾಳಜಿ ತೊಗೊಳ್ತಾರೋ ಇದೇ ಥರ ನಿಷ್ಕಾಳಜಿ ಮಾಡಿ ಇಲ್ಲಿ ನಮ್ಮಲ್ಲಿ ಅಧ್ಯಕ್ಷರಿಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿನ ಒಂದು ಪುರಸಭೆಯವರು ಕೈ ಚೆಲ್ತಾರ, ಏನು ಮಾಡ್ತಾರ ಅನ್ನೋದನ್ನು ನೋಡ್ಕೊಂಡು ಬರ್ರಿ. ಬಿಡಬಿಡಿ ವ್ಯಾಪ್ತಿಯ ವಸತಿಗೃಹಗಳು, ಈ ವಸತಿಗೃಹಗಳ ಒಂದು ಕೊಳಚೆ ನೀರು ಈಗ ನಾನು ನಿಮ್ಮ ಚಿತ್ರದಲ್ಲಿ ತೋರಿಸ್ತೇನೆ. ಕೊಳಚೆ ನೀರು ತುಂಬಿ ಯಾವುದೇ ತಾಂತ್ರಿಕ ಕಾರಣದಿಂದಾಗಿ ಈ ಕೊಳಚೆ ನೀರು ಪಕ್ಕದ ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಹೊರತಕ್ಕಂಥ ಐಬಿ ಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆಗೆ ಹರಿತಾ ಇದೆ. ಈ ಕೊಳಚೆ ನೀರು ನೋಡ್ತಾ ಇದೀವಿ ಇಲ್ಲಿ. ಸುಮಾರು ದಿನಗಳಿಂದ, ಅಂದ್ರೆ ಸುಮಾರು ಒಂದು 5-6 ವರ್ಷಗಳಿಂದ ಯಾವಾಗ ಪಟಾಸ್ ಆಗಿದೆ ಅವಾಗಿಂದ ಈ ಒಂದು ಕೊಳಚೆ ನೀರು ರಸ್ತೆಗೆ ಹರಿತದೆ. ಈ ಕೊಳಚೆ ನೀರಿನ ದುರ್ನಾಥದ ಜೊತೆಗೆ ಈ ವಸತಿಗೃಹಗಳ ನಿವಾಸಿಗಳು ಎಲ್ಲ ಕಸವನ್ನ ತಂದು ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಮಾಡತಕ್ಕಂಥ ವಾಹನಗಳಿಗೆ ಹಾಕದೆ ಇಲ್ಲಿ ಹಾಕಿರ್ತಕ್ಕಂಥದ್ದು ಮತ್ತೆ ರಸ್ತೆಗೆ ತಂದು ಕುಡಿದಿರ್ತಕ್ಕಂಥದ್ದು. ಈ ರಸ್ತೆಯ ಪಕ್ಕದಲ್ಲಿ ಎಡಗಡೆ ಮತ್ತು ಬಲಗಡೆ ಎರಡು ಕಡೆ ಕೂಡ ತ್ಯಾಜ್ಯವನ್ನು ಸುರಿತಕ್ಕಂಥದ್ದು. ಅಲ್ಲಿ ನಾವು ದೂರದಲ್ಲಿ ನೋಡ್ತೀವಿ, ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕಂಪೌಂಡಿಗೆ ಹೊಂದ್ಕೊಂಡು, ಆವರಣದ ತಡೆಗೋಡೆಗೆ ಹೊಂದ್ಕೊಂಡು ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ವೈದ್ಯಕೀಯ ತ್ಯಾಜ್ಯವನ್ನು ಕೂಡ ಅಲ್ಲಿ ಗಂಟುಗಟ್ಟಿ ಒಗೆದಿರ್ತಕ್ಕಂಥದ್ದು. ಈ ಜನ ಮೂಗು ಮುಚ್ಕೊಂಡು ಓಡಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ದುರ್ನಾತ ಬೀಳ್ತಾ ಇದೆ, ಇದರಿಂದ ಸೊಳ್ಳೆ ಆಗ್ತವೆ. ಆಮೇಲೆ ಇಲ್ಲಿ ಇಲ್ಲಿನ 19 ಮತ್ತು 20ನೇ ವಾರ್ಡಿನ ನಿವಾಸಿಗಳು ಈ ರಸ್ತೆ ಅಕ್ಕಪಕ್ಕದಲ್ಲಿ ರಾತ್ರಿ ಹೊತ್ತು ಮಲ ಹಾಗೂ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು. ವಾರ್ಡಿನ ಈ ಒಂದು ರಸ್ತೆಯಲ್ಲಿ 19, 20ನೇ ವಾರ್ಡಿನ ಮತ್ತು ಮಾರುಕಟ್ಟೆಯ ಕೆಲವೊಂದಿಷ್ಟು ಸಾರ್ವಜನಿಕರು ಮಲಮೂತ್ರವನ್ನು ವಿಸರ್ಜನೆ ಮಾಡ್ತಾರೆ. ಅದಲ್ಲದೆ ಇಲ್ಲಿ ಈ ಕೊಳಚೆ ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಒಂದು ಚರಂಡಿಯನ್ನು ಮಾಡಿದ್ದಾರೆ. ಅದು ಅವೈಜ್ಞಾನಿಕವಾಗಿದೆ. ಆ ಕೊಳಚೆ ಏನು ಚರಂಡಿ ಇದೆ, ಆ ಚರಂಡಿ ಹೂಳು ತುಂಬಿಕೊಂಡಿದೆ. ಹೂಳು ತುಂಬಿಕೊಂಡು ಸರಿಯಾಗಿ ಮುಂದೆ ಹರಿದು ಹೋಗದೆ ನೋಡಿ ಎಷ್ಟು ಕಾಲುವೆ ಭಾಗ 90%, 90% ಭಾಗ ಕಾಲುವೆ ತುಂಬಿಕೊಂಡಿದೆ. ಅಲ್ಲಿಂದ ನಾವು ನೋಡ್ತಾ ಇದ್ದೀವಿ ಸಾರ್ವಜನಿಕ ಆಸ್ಪತ್ರೆ ಕಂಪೌಂಡ್ ಇಂದ ಹೊಂದ್ಕೊಂಡು ಅದ್ರ ಕೊಂಡ ನೋಡಿ ಯಾವ ರೀತಿ ಇದಾಗಿದೆ. ಆಲ್ರೆಡಿ ಈ ಕೊಳಚೆ ನೀರು ರಸ್ತೆಗೆ ಹರಿದು ಈಗಾಗಲೇ ರಸ್ತೆ ಸಂಪೂರ್ಣ ಹಾಳಾಗಿದೆ, ಕಿತ್ಕೊಂಡು ಹೋಗ್ತಾ ಇದೆ. ಕಳೆದ ವರ್ಷ ನಗರೋತ್ಥಾನದ ಪುರಸಭೆ ನಗರೋತ್ಥಾನದ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನ ಡಾಂಬರೀಕರಣ ಮಾಡಲಾಗಿದೆ. ಕಳೆದ 4-5 ವರ್ಷಗಳಿಂದ ಈ ಒಂದು ಚರಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳು, ಅಂದ್ರೆ ವಸತಿಗೃಹದಲ್ಲಿ, ಸಾರ್ವಜನಿಕ ಆಸ್ಪತ್ರೆ ವಸತಿಗೃಹದಲ್ಲಿ ಮತ್ತು ಬಿಡಬಿಡಿ ವಸತಿಗೃಹದಲ್ಲಿ ವಾಸ ಮಾಡತಕ್ಕಂಥ ನಿವಾಸಿಗಳು, ಪ್ರಜ್ಞಾವಂತ ನಿವಾಸಿಗಳು ಇವತ್ತು ತಂದು ಘನತ್ಯಾಜ್ಯವನ್ನ ಈ ರೀತಿ ಸುರಿದಿದ್ದಾರೆ. ಇದು ಆಸ್ಪತ್ರೆಯ ತ್ಯಾಜ್ಯ, ವೈದ್ಯಕೀಯ ತ್ಯಾಜ್ಯ, ಇವೆರಡು ತ್ಯಾಜ್ಯದಿಂದ ಇಲ್ಲಿನ ಕೊಳಚೆ ನೀರು ಸರಾಗವಾಗಿ ಹರಿದಂತೆ ಚರಂಡಿಗಳು ಮಡುಗಟ್ಟಿವೆ. ಇರಲಿ, ಇದು ವೈದ್ಯಕೀಯ ತ್ಯಾಜ್ಯ, ಅದನ್ನು ಕೂಡ ಈ ಕಡೆ ಸುರಿದಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಸೊಳ್ಳೆಗಳು ನೀರಿನ ಮೇಲೆ ಯಾವ ರೀತಿ ಇವೆ ಅಂತ. ಅದಲ್ಲದೆ ಇಲ್ಲಿನ ನಿವಾಸಿಗಳು ಬೆಳಗಿನ ಜಾವ ಮತ್ತು ರಾತ್ರಿ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡತಕ್ಕಂಥದ್ದು. ಕುಷ್ಟಗಿ ಪುರಸಭೆ ಆವರಣದ ಈ ಒಂದು ಶೌಚಾಲಯದ ಸುತ್ತಮುತ್ತ ಕೂಡ ಯಾವ ರೀತಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅನ್ನೋದನ್ನ ನೋಡಬಹುದು. ಇಲ್ಲಿ ಮಹಿಳೆಯರು ಮೂಗು ಮುಚ್ಚಿಕೊಂಡು ಬಹಳಷ್ಟು ಪ್ರಾಣ ಸಂಕಟದಿಂದ ಅಡ್ಡಾಡ್ತಕ್ಕಂಥದ್ದನ್ನ ನಾವು ಚಿತ್ರಣದಲ್ಲಿ ನೋಡ್ತಾ ಇದ್ದೇವೆ. ದಯವಿಟ್ಟು ಕುಷ್ಟಗಿ ಪುರಸಭೆಯವರು ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇಂಥ ಒಂದು ಗಮನ ಹರಿಸಿ ಈ ಒಂದು ದುರಸ್ತಿ ಕಾರ್ಯವನ್ನ ಕೈಗೊಳ್ಳಬೇಕು. ಲೋಕೋಪಯೋಗಿ ಇಲಾಖೆಯ ವಸತಿಗೃಹದ ನಿರ್ವಾಹಕರು
ಈಗಾಗಲೇ ನಾವು AW ಅವರಿಗೆ ಫೋನ್ ಮಾಡಿದ್ವಿ, ಅವ್ರು ಫೋನ್ ಪಿಕ್ ಮಾಡಲಿಲ್ಲ. ಸೊ ಇಲ್ಲಿ ಜನ ಇದೊಂದು ಮುಂದಿನ ದಿನಗಳಲ್ಲಿ ಒಂದು ವಾರದ ಅವಧಿಯಲ್ಲಿ ಏನಾದರೂ ಇದಕ್ಕೆ ಸಮರ್ಪಕ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ರೆ PWD ಇಲಾಖೆ ಅಧಿಕಾರಿಗಳು, ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ನೈರ್ಮಲ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಇಲ್ಲದಿದ್ರೆ ಈ ರಸ್ತೆ ತಡೆ ಮಾಡಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗ್ತದೆ ಅಂತ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೇನೆ.